ಮಗ ಮಾತ್ರ ಅಲ್ಲ ಅಪ್ಪನ ವಿರುದ್ಧವೂ ಕೂಡ ಮತ್ತೊಂದು ದೂರು ದಾಖಲಾಗಿದೆ. ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅಪಹರಣದ ಪ್ರಕರಣ ಇದು. ಮೈಸೂರು ಜಿಲ್ಲೆ ಕೆ.ಆರ್. ನಗರ ಪೊಲೀಸ್ ಠಾಣೆಗೆ ದೂರು ಹೋಗಿದೆ. ಯಾರಪ್ಪ ಅಂದ್ರೆ ಸಂತ್ರಸ್ತೆ ಬಂದು ಕೊಟ್ಟಿರೋ ದೂರಲ್ಲ, ಸಂತ್ರಸ್ತೆಯ ಮಗ ಬಂದು ಕೊಟ್ಟಿರೋ ದೂರು. ಏನಂತ ಕೆ.ಆರ್. ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಯಾಕೆ ಏನು ಅಂತ ನೋಡ್ತಾ ಹೋಗೋಣ. ಸಂತ್ರಸ್ತೆ ಮಗನ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕೇಸ್ನಲ್ಲಿ A1 ಆರೋಪಿಯೇ ಆಗಿದ್ದಾರೆ ಎಚ್.ಡಿ. ರೇವಣ್ಣ. ಈ ಪೆನ್ ಡ್ರೈವ್ ಪ್ರಕರಣ ಆದ ನಂತರ ಅಪ್ಪ ಮಗನ ಮೇಲೆ ಆರೋಪ ಕೇಳಿ ಬಂದ ನಂತರ ಅದರಲ್ಲಿ ನನ್ನ ತಾಯಿಯ ಚಿತ್ರವೂ ಕೂಡ ಇತ್ತು. ಆವತ್ತಿನಿಂದ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ ಅಂತ ಮಗ, ಸಂತ್ರಸ್ತೆಯ ಮಗ ಬಂದು ಲೇಟ್ ನೈಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ವಿರುದ್ಧ ಈಗ ಮಗನ ವಿರುದ್ಧ ಮಾತ್ರ ಅಲ್ಲ, ಅಪ್ಪನ ವಿರುದ್ಧವೂ ಕೂಡ ಮತ್ತೊಂದು ದೂರು ದಾಖಲಾಗಿರುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕ್ಷಣ ಕ್ಷಣಕ್ಕೂ ಕೂಡ ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ದೀರಿ, ಎಚ್.ಡಿ. ರೇವಣ್ಣ ವಿರುದ್ಧ ಈಗ ಕಿಡ್ನಾಪ್ ಪ್ರಕರಣ ದಾಖಲಾದಂಗೆ ಕಾಣಿಸ್ತಾ ಇದೆ. ಇಲ್ಲಿ ತನಕ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಆರೋಪವನ್ನ ಅಪ್ಪ ಮತ್ತು ಮಗ ಇಬ್ರು ಕೂಡ ಎದುರಿಸ್ತಾ ಇದ್ರು. ಬಟ್ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಮಗ ಬಂದು ದೂರು ಕೊಟ್ಟು ಹೋಗಿದ್ದಾರೆ. ಏನಂತ, ಈ ಪೆನ್ ಡ್ರೈವ್ ಪುರಾಣ ಆದ್ಮೇಲೆ ನನ್ನ ತಾಯಿಯ ಫೋಟೋವೂ ಕೂಡ ಅದರಲ್ಲಿ ಇತ್ತು. ಬಟ್ ಯಾವಾಗ ಲೀಕ್ ಆಯ್ತೋ, ಸುದ್ದಿ ಪ್ರಚಾರ ಆಯ್ತೋ, ಖುಲ್ಲ ಆಯ್ತೋ, ಆಗಿನಿಂದ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ಹುಡುಕೊಡಿ ಅಂತ ಬಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಎಫ್ಐಆರ್ ಹಾಕಿದ್ದಾರೆ ಪೊಲೀಸರು. ಸೊ ಇದು ರೇವಣ್ಣ ಅವರ ಕುಣಿಕೆಯನ್ನ ಮತ್ತಷ್ಟು ಹೇಗೆ ಬಿಗಿ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಕುತೂಹಲ ಅನ್ನೋದಕ್ಕಿಂತ ಕಾದು ನೋಡಬೇಕು SIT ಯಾವ ದಿಟ್ಟ ನಿರ್ಧಾರವನ್ನ ತಗೊಳುತ್ತೆ ಅಂತ. ನಿನ್ನೆ ಒಂದೇ ನೋಟಿಸ್ ಕೊಟ್ಟಿದ್ದವರು, ಬಂದು ನೀವು ಭೇಟಿ ಆಗ್ಬೇಕು, ವಿಚಾರಣೆ ಎದುರಿಸಬೇಕು ಅಂತ. ಯಾವಾಗ ಪ್ರಜ್ವಲ್ ರೇವಣ್ಣ ಲಾಯರ್ ಮುಖಾಂತರ ಉತ್ತರವನ್ನ ಕೊಡ್ಸಿದ್ರು, ಒಂದು ವಾರಗಳ ಕಾಲಾವಕಾಶ ಕೇಳಿದ್ರು, ತಕ್ಷಣವೇ ಲೇಟ್ ಮಾಡಲಿಲ್ಲ SIT. ಲುಕ್ಔಟ್ ನೋಟಿಸ್ ಅನ್ನ ವಿಶ್ವದಾದ್ಯಂತ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೊಟ್ಟಿದ್ದಾರೆ. ಇವತ್ತು ಆ ಪ್ರಕರಣ ಏನಾಗುತ್ತಪ್ಪ ಅಂತ ಕುತೂಹಲದಿಂದ ಕಾಯ್ತಾ ಇರುವ ಬೆನ್ನಲ್ಲೇ ಬಂಧನ ಆಗುತ್ತಾ, ಅರೆಸ್ಟ್ ಆಗ್ತಾರ ಪ್ರಜ್ವಲ್ ರೇವಣ್ಣ ಅಂತ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಬೆನ್ನಲ್ಲೇ ಮತ್ತೊಬ್ಬ ಸಂತ್ರಸ್ತೆ ಬಂದು ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿ ಪ್ರಜ್ವಲ್ ರೇವಣ್ಣ ಮೇಲೆ ದೂರು ಕೊಟ್ಟಿದ್ದಾರೆ. ಮಗನೊಂದ್ ಕಡೆ, ಅಪ್ಪನ ಮೇಲೂ ಇನ್ನೊಂದು ದೂರು, ಕಿಡ್ನಾಪ್ ಪ್ರಕರಣ.